ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು 8ನೇ ತರಗತಿಯಲ್ಲಿರುವಂತಹ 5ನೇ ಪಾಠ ವಿಜ್ಞಾನ ವಿಷಯದಲ್ಲಿರುವಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎಂಬ ಪಾಠದ ಕುರಿತು ಈ ಒಂದು ಅವಧಿ ನಾವು ಚರ್ಚಿಸೋಣ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಓದ ಒಂದು ಅವಧಿಯಲ್ಲಿ ಈ ಹಿಂದೆ ಇರುವಂತಹ 4 ಪಾಠಗಳನ್ನು ನೀವು ಮಾಡಿದ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದ ಮತ್ತು ಅವುಗಳಲ್ಲಿ ಬರುವಂತಹ ಅಂಶವನ್ನು ಕೂಡ ನೀವೇನು ತಿಳ್ಕೊಂಡಿದ್ದೀರ. ಹಾಗಾದರೆ ಇವತ್ತಿನ ಅವಧಿ ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎಂಬ ವಿಷಯದ ಕುರಿತು ಅರಿಯೋಣ. ಹಾಗಾದರೆ ಇದು ಸ್ವಲ್ಪ ಹೇಳಿ, ಈ ಕಲ್ಲಿದ್ದಲು ಪೆಟ್ರೋಲಿಯಂ ಇಂದ ಏನು ಸಹಾಯ ಆಗ್ತದೆ? ನಮಗೆ ತುಂಬಾ ಸಹಾಯ ಆಗ್ತದೆ. ಯಾಕಂದ್ರೆ ವಿದ್ಯಾರ್ಥಿಗಳೇ, ಈ ಕಲ್ಲಿದ್ದಲು ಪೆಟ್ರೋಲಿಯಂ ದಿಂದ ನಮ್ಮ ದಿನನಿತ್ಯ ಜೀವನ ಯಾವ ರೀತಿ ಒಂದು ನಡೀತಾ ಇರ್ತಿಲ್ಲ ಆ ರೀತಿ ಏನಿದೆ ಪೆಟ್ರೋಲಿಯಂ ಕಲ್ಲಿದ್ದಲು ನಮ್ಮ ಜೀವನಕ್ಕೆ ಹೊಂದ್ಕೊಂಡಿದೆ. ಯಾಕಂದ್ರೆ ನಾವು ಯಾವುದೋ ಒಂದು ಊರಿಗೆ ಹೋಗ್ಬೇಕಾದ್ರೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈ ರೀತಿ ಹೋಗ್ಬೇಕಾದ್ರೆ ಒಂದು ವಾಹನ ಬೇಕು. ಆ ವಾಹನಗಳಿಗೆ ಬೇಕಾದಂತ ಒಂದು ಇಂಧನ ಯಾವಪ್ಪ ಅಂದ್ರೆ ಪೆಟ್ರೋಲಿಯಂ. ಇಲ್ಲಿ ಪೆಟ್ರೋಲಿಯಂ ಮತ್ತು ಡೀಸೆಲ್ ಇವೇನು ನಮ್ಮ ಜೀವನಕ್ಕೆ ಹೊಂದಿಕೊಂಡಿರುವಂತಹ ಒಂದು 2 ಅಂಶಗಳು. ಯಾಕೆಂದ್ರೆ ಇವು 2 ನಮ್ಮ ಜೀವನದಲ್ಲಿ ಹೊಂದಿಕೊಂಡಿರುವಂತಹ ಅಂಶಗಳು. ಯಾಕಪ್ಪ ಅಂದ್ರೆ ಇವು ನಮ್ಗೆ ಯಾವುದೇ ಒಂದು ವಾಹನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ 2 ಬೇಕಾದಂತ ಅಂಶಗಳು. ಇವು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದಿನನಿತ್ಯ ಜೀವನಕ್ಕೆ ಅಂಟಿಕೊಂಡಿರುವಂತಹ ಒಂದು ಮಹತ್ವಪೂರ್ಣವಾದಂತ ಅಂಶ. ಹಾಗಾದ್ರೆ ಇವು ಈ ಡೀಸೆಲ್ ಆಯ್ತು, ಪೆಟ್ರೋಲ್ ಆಯ್ತು, ಇವು ಕಲ್ಲಿದ್ದಲು ಯಾವ ರೀತಿ ಇದರಿಂದ ಏನು ಸಹಾಯ ಆಗ್ತದೆ ಅಂತ ನೋಡಿದಾಗ, ಇದು ಕಲ್ಲಿದ್ದಲು ರೈಲ್ವೆಗಳಿಗೆ ಮೊದಲು ಏನ್ ಮಾಡ್ತಿದ್ರು, ಜಾಸ್ತಿ ರೈಲುಗಳಿಗೆ ಬಳಸ್ತಾ ಇದ್ರು. ರೈಲುಗಳಿಗೆ ಬಳಸ್ತಾ ಇದ್ರು ಮತ್ತು ಇದರಿಂದ ವಿದ್ಯುತ್ತಿಗೆ ಸಹಾಯ ಆಗ್ತಾ ಇತ್ತು. ವಿದ್ಯುತ್ಗಳಿಗೆ ಜಾಸ್ತಿ ಬಳಸ್ತಾ ಇದ್ರು ಮತ್ತು ಕಲ್ಲಿದ್ದಲಿನಿಂದ ಒಂದು ಕೈಗಾರಿಕೆಯಲ್ಲಿ ಕೂಡ ಏನು ಸಹಾಯಕವಾಗ್ತಿತ್ತು. ಇದೇನು ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ನಮಗೆ ಒಂದು ದಿನನಿತ್ಯ ಒಂದು ಅಂಟಿಕೊಂಡಿರುವಂತಹ ಒಂದು ಅಂಶಗಳಾದ್ರೆ ನಾವು ಯಾವ ರೀತಿ ದಿನನಿತ್ಯ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವೋ ಇವುಗಳು ಸಹಿತ ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಪಾಲ್ಗೊಂಡಿವೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಪೆಟ್ರೋಲಿಯಂ ಇಲ್ಲ ಅಂದ್ರೆ ವಾಹನಗಳು ಚಲಿಸಲಾಗುವುದಿಲ್ಲ. ಇದೇನು ಒಂದು ಕಲ್ಲಿದ್ದಲಿನಿಂದ ಆಗ್ತಾ ಇರುವಂತ ಒಂದು ಹೋದ ಒಂದು ಯುಗದಲ್ಲಿ ನಡೆಯುವಂತ ಕಲ್ಲಿದ್ದಲಿನ ಸಹಾಯ. ಆದ್ರೆ ಈಗ ಏನಾಗಿದೆ ಅಂದ್ರೆ ಮಾಡರ್ನ್ ಆಗಿ ತುಂಬಾ ಈ ಕಲ್ಲಿದ್ದಲಿನ ಇಲ್ಲದೆ ಇದ್ರೂ ಕೂಡ ಟ್ರೈನ್ ಚಲಿಸ್ತಾ ಇರ್ತೇವೆ. ಯಾಕಂದ್ರೆ ಅಷ್ಟೊಂದು ಮುಂದುವರೆದಂತೆ ಯುಗ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಈ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲಿಗೆ ನಾವು ಏನಂತೀವಿ ಅಂದ್ರೆ ಇವು ಎಲ್ಲಿಂದ ಸಿಗುತ್ತವೆ? ನೀವು 2 ಸಹಿತ ನೈಸರ್ಗಿಕದಲ್ಲಿ ದೊರೆಯುತ್ತವೆ. ಈ ನೈಸರ್ಗಿಕದಲ್ಲಿ ದೊರೆಯುವುದಕ್ಕಿಂತ ನಾವು ಪಳೆಯುಳಿಕೆಗಳು ಅಂತ ಹೇಳ್ತೀವಿ. ಈ 2 ಗಳಿಗೆ ಏನಂತೀವಿ? ಪಳೆಯುಳಿಕೆಗಳು ಅಂತ ಕರಿತೀವಿ. ಪಳೆಯುಳಿಕೆನು ಅಂತೀವಿ, ಎರಡೇನು ನೈಸರ್ಗಿಕದಲ್ಲಿ ದೊರೆಯುತ್ತವೆ, ಒಂದು ನೈಸರ್ಗಿಕದಲ್ಲಿರುವಂತಹ ಸಂಪನ್ಮೂಲಗಳು ಅಂತ ಕರಿತೀವಿ. ಹಾಗಾದ್ರೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮತ್ತೆ 2 ವಿಧಗಳು ಬರ್ತವೆ. ಒಂದು ನವೀಕರಿಸಬಹುದಾದ, ಇನ್ನೊಂದು ನವೀಕರಿಸಲಾಗದ ಎಂಬ 2 ವಿಧಗಳು ಬರುತ್ತವೆ. ನೋಡೋಣ. ಇಲ್ಲಿ ಮೊದಲಿಗೆ ನೈಸರ್ಗಿಕ ಸಂಪನ್ಮೂಲದಲ್ಲಿ ಮತ್ತೆ 2 ವಿಧ. ಮೊದಲಿದು ನವೀಕರಿಸಲಾಗದ ನವೀಕರಿಸಬಹುದಾದ ಸಂಪನ್ಮೂಲ. ಯಾಕೆ ನವೀಕರಿಸಬಹುದಾದ ಮತ್ತು ನವೀಕರಿಸಬಹುದಾದ ಅಂದ್ರೆ ನವೀಕರಿಸಬಹುದಾದ ಇವುಗಳನ್ನು ನೋಡಿದ್ರೆ ನಿಮಗೆ ತಕ್ಷಣ ಅಲ್ಲಿಗೆ ಒಂದು ಐಡಿಯಾ ಬರುತ್ತೆ. ಯಾಕಂದ್ರೆ ನವೀಕರಿಸಲಾಗದ ಸಂಪನ್ಮೂಲಗಳು ಯಾವಪ್ಪ ಅಂದ್ರೆ ಸೌರ ಬೆಳಕು, ಗಾಳಿ, ನೀರು. ಇವೇನು
ನವೀಕರಿಸಲಾಗದ. ಹಾಗಾದರೆ ಇಲ್ಲಿ ನವೀಕರಿಸಬಹುದಾದಂಥ ವಸ್ತುಗಳು ಪೆಟ್ರೋಲಿಯಂ, ಡೀಸೆಲ್ ಇವೆಲ್ಲ ನವೀಕರಿಸಬಹುದಾದ ವಸ್ತುಗಳು. ಇಲ್ಲಿ ನಾವು ಏನು ಮಾಡಿದ್ರೆ ಮೊದಲಿಗೆ ಪೆಟ್ರೋಲಿಯಂ ಅನ್ನೋದು ದಿನನಿತ್ಯ ಜೀವನದಲ್ಲಿ ಅರಿತುಕೊಳ್ಳುವಂಥ ಅಂಶ. ಯಾಕಂದ್ರೆ ನಾವು ಯಾವುದೇ ಒಂದು ವಸ್ತು ಚಲಿಸಬೇಕಾದ್ರೆ, ಈಗ ಕಾರ್ ಆಗಿರ್ಬೋದು, ವಿಮಾನ ಆಗಿರ್ಬೋದು, ವಾಹನ, ಬೈಕ್ ಆಗಿರ್ಬೋದು, ಇವುಗಳಿಗೆ ಚಲಿಸಬೇಕಾದ್ರೆ ಡೀಸೆಲ್, ಪೆಟ್ರೋಲಿಯಂ ಬೇಕೇ ಬೇಕು. ಆದರೆ ಕಲ್ಲಿದ್ದಲು ಕೂಡ ಏನು ಅದರಿಂದ ಕೂಡ ಸಹಾಯ ಆಗ್ತದೆ. ಅದು ರೈಲುಗಳಿಗೆ, ಕೈಗಾರಿಕಾ ಕೇಂದ್ರದಲ್ಲಿ ಮತ್ತು ವಿದ್ಯುತ್ಗಳಲ್ಲಿ ಬಳಸುವಂಥ ಒಂದು ವಸ್ತುವಾಗಿದೆ. ಹಾಗಾದ್ರೆ ಅವು ಎರಡು ಸೇರಿಸಿ ನಾವೇನಂತೀವಿ ಪಳೆಯುಳಿಕೆಗಳು ಅಂತ ಹೇಳ್ತೀವಿ. ಆ ಪಳೆಯುಳಿಕೆಗಳಿಗೆ ನಾವೇನಂತೀವಿ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತೀವಿ. ಹಾಗಾದ್ರೆ ಆ ನೈಸರ್ಗಿಕ ಸಂಪನ್ಮೂಲದಲ್ಲಿ ನಮಗೆ ಎರಡು ವಿಧಗಳು ಸಿಗ್ತವೆ. ಒಂದು ನವೀಕರಿಸಲಾಗದ, ಒಂದು ನವೀಕರಿಸಬಹುದಾದ ಸಂಪನ್ಮೂಲ. ಇಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳು ಸೌರ ಬೆಳಕು, ಗಾಳಿ, ನೀರು. ನವೀಕರಿಸಬಹುದಾದ ವಸ್ತುಗಳು ಯಾವಪ್ಪ ಅಂದ್ರೆ ಪೆಟ್ರೋಲಿಯಂ ಮತ್ತು ಡೀಸೆಲ್. ಇಲ್ಲಿ ನಾವು ಇವುಗಳನ್ನ ನಮಗೆ ನಿಸರ್ಗದಲ್ಲಿ ತಾನಾಗಿ ದೊರೆತವೆ. ಇವು ಸಹಿತ ನಮಗೆ ಏನು ದೊರೆತಿವೆ, ಆದರೆ ಇವು ಇತಿಮಿತಿಯಿಂದ ನಾವು ಬಳಸಬೇಕು. ಯಾಕೆಂದ್ರೆ ಇವು ಒಂದ್ಸಲ ಖಾಲಿ ಆದರೆ ಮತ್ತೊಮ್ಮೆ ಸಿಗಲು ಕಠಿಣ. ಯಾಕಂದ್ರೆ ಇವು ಇತಿಮಿತಿಯಿಂದ ಬಳಸಬೇಕು, ಇತಿಮಿತಿಯಿಂದ ಬಳಸಬೇಕು. ಈ ಥರ ಇವು ಖಾಲಿಯಾಗುವಂಥ ವಸ್ತುಗಳು. ಇವುಗಳೇನು ನಮ್ಮ ನಿಸರ್ಗದಲ್ಲಿ ಇರುವಂಥ ವಸ್ತುಗಳು. ಸೂರ್ಯನ ಬೆಳಕು ಇವೇನು ಯಥಾ ಪ್ರಕಾರ ಈಗ ಬಂದಿದ್ದ ನಾಳೆ ಬಡಬಡ ಅಂತ ನಾವು ಹೇಳಿದ್ರೆ ಅವೆಲ್ಲ ಯಾಕಂದ್ರೆ ಇದು ನಿಸರ್ಗದ ಒಂದು ಪರಿಸರ ನಿಯಮ ಆಗಿದೆ. ಗಾಳಿ ಕೂಡ ಏನು ಒಂದು ಪರಿಸರ ನಿಯಮ, ನೀರು ಕೂಡ ಏನು ನಿಸರ್ಗದಲ್ಲಿರುವಂಥ ವಸ್ತು, ಮೂಲ ವಸ್ತು ಅಂತ ಹೇಳ್ಬೋದು. ಇವುಗಳಿಗೆ ನಾವು ಇವತ್ತಿದ್ರೆ ನಾಳೆ ಬಡಬಡ ಅಂತ ಹೇಳ್ಕೋಬೋದ. ಇವುಗಳಿಗೆ ಏನನ್ನು ಗ್ಯಾರಂಟಿ ಕೊಡೋಕೆ ಆಗೋಲ್ಲ. ಇದು ಇವತ್ತಿದೆ ನಾಳೆ ಹೋಗ್ಬೋದು, ಇದು ಕೂಡ ಇವತ್ತಿದೆ ನಾಳೆ ಇರ್ಬೋದು. ಆಯ್ತಲ್ಲ, ಇಷ್ಟೇನಿದು ನವೀಕರಿಸಲಾಗುವ ಸಂಪನ್ಮೂಲ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲ ವಿಧಗಳು ಮತ್ತು ಉದಾಹರಣೆಗಳು. ಹಾಗಾದ್ರೆ ನಾವು ಇದೇನು ಒಂದು ಜಸ್ಟ್ ಒಂದು ಚಟುವಟಿಕೆ ಅಂದ್ರೆ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂತ ನೋಡಿದ್ವಿ. ಇನ್ನು ನಾವು ಪುಸ್ತಕೀಯದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗೆ ಹೋಗೋದಾದ್ರೆ ಮೊದಲಿಗೆ ನಾವು ನೋಡುವಂಥ ಅಂಶ ಈ ಕಲ್ಲಿದ್ದಲು ಅನ್ನೋದು. ಮೊದಲು ನಾವು ಕಲ್ಲಿದ್ದಲುವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಕಲ್ಲಿದ್ದಲು ಒಂದು ಯಾವ ಒಂದು ವಸ್ತುವಿನಂದ್ರೆ ಅದಕ್ಕೆ ಬಣ್ಣ ಇರುವುದು ಯಾವುದು ಅಂದ್ರೆ ಇದು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ನೀವೆಲ್ಲ ನೋಡಿರ್ಬೋದು, ಇದು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ಕಪ್ಪು ಬಣ್ಣದಿಂದ ಕೂಡಿರುವ ವಸ್ತು ನೀವೆಲ್ಲ ನೋಡಿರ್ಬೋದು. ಅದೇನು ನಾ ಹೇಳಕ್ಕಾಗಬೇಕಂದ್ರೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಒಂದು ಕಪ್ಪಿನ ಬಣ್ಣದ ಇರ್ತದೆ. ಅವು ತುಂಬಾ ಗಟ್ಟಿ ಇರುವುದಂದ್ರೆ ಕಲ್ಲಿನ ಹಾಗೆ ಗಟ್ಟಿ ಇರುವುದರಿಂದ ಅವುಗಳು ಏನಿರ್ತಾರೆ ಕಲ್ಲಿದ್ದಲು. ಅಂದ್ರೆ ನಾವು ಏನು ಕೊಳಸೆ ಇಡ್ಲಿ ಅಂತಲ್ಲ ಆ ಶೇಪಲ್ಲಿರ್ತವೆ, ಆದರೆ ಇವು ತುಂಬಾ ಸ್ಟ್ರಾಂಗ್ ಆಗಿರ್ತದೆ. ಕಲ್ಲಿನ ಒಂದು ಅವೇನು ಆಕಾರ ಮತ್ತು ಗಾತ್ರ ತೂಕ ಏನಿರ್ತಲ್ಲ ಆ ರೀತಿ ಇರುವುದರಿಂದ ಕಲ್ಲಿದ್ದಲು ಅಂತ ಕರಿತೀವಿ. ಹಾಗಾದ್ರೆ ಇವುಗಳಿಗೆ ಏನಂತ ಕಲ್ಲಿನಂತೆ ಗಟ್ಟಿ, ಕಲ್ಲಿನಂತೆ ತುಂಬಾ ಗಟ್ಟಿ, ಕಲ್ಲಿನಂತೆ ಇದು ತುಂಬಾ ಗಟ್ಟಿ. ಇದು ನಾವು ಯಾವ ರೀತಿ ನಮಗೆ ಸಿಗುತ್ತದೆ? ಭೂಮಿಯ ಒಂದು ಆಳದಲ್ಲಿ ಹೋಗಿ ಗಣಿಗಾರಿಕೆ ಮೂಲಕ ನಾವು ಮಾಡಿದಾಗ ನಮಗೆ ದೊರೆಯುವಂತಹ ಒಂದು ವಸ್ತು ಯಾವುದು? ಕಲ್ಲಿದ್ದಲು. ಯಾವ ರೀತಿ ನಾವು ಭೂಮಿಯ ಗಣಿಗಾರಿಕೆ ಮೂಲಕ ಗಣಿಗಾರಿಕೆ ಮೂಲಕ ದೊರೆಯುವ ವಸ್ತು ಕಲ್ಲಿದ್ದಲು. ಯಾಕಂದ್ರೆ ಗಣಿಗಾರಿಕೆ ಅಂದ್ರೆ ನಾವು ಒಂದು ಭೂಮಿಯ ಆಳವನ್ನು ಮೇಲೆ ಏನಿದ್ರೆ ಮಣ್ಣಿನ ಹಾಗೆ ಕಾಣ್ತದೆ, ಆದರೆ ಮಣ್ಣು ತೆಗೆದಾಗ ಅಲ್ಲಿ ನಮಗೆ ಮುಂದಿನ ಒಂದು ಹಂತ ಯಾವುದು? ಗಟ್ಟಿ ಗಟ್ಟಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುವಂತಹ ಕಲ್ಲುಗಳು. ಅವುಗಳನ್ನು ನಾವು ಯಾವ್ದ್ರಿಂದ ಹೊಡಿಬೇಕಂದ್ರೆ ಈ ಗಣಿಗಾರಿಕೆ ಮೂಲಕ ಹೊಡೆದು ಆ ಒಂದು ಆಳದಲ್ಲಿರುವಂತಹ ಕಲ್ಲಿದ್ದನ್ನು ನಾವು ತೆಗಿಬೇಕಾದ್ರೆ ನಮಗೆ ಅಷ್ಟು ಈಜಿ ಅಲ್ಲ. ಅದಕ್ಕೆ ನಾವು ಗಣಿಗಾರಿಕೆ ಮೂಲಕ ಒಂದು ಪ್ರಯತ್ನ ಮಾಡಿದ್ರೆ ನಮಗೆ ಸಿಗುವ ಒಂದು ವಸ್ತು ಯಾವುದು? ಕಲ್ಲಿದ್ದಲು. ಅದೇ ರೀತಿಯಾಗಿ ಇದು ಭೂಮಿಯ ಒಳಗಡೆ ಶೇಖರಣೆ ಆಗಿರುತ್ತದೆ. ಯಾಕೆಂದ್ರೆ ಇದು ಅದು ಹೇಳ್ತೀನಿ ನಾನು ಯಾವ ರೀತಿ ಶೇಖರಣೆ ಆಗಿರ್ತದೆ ಅಂತ. ಇದು ಭೂಮಿಯ ಒಳಗಡೆ ಅಥವಾ ಒಳಗೆ ಶೇಖರಣೆ ಆಗಿರುತ್ತದೆ. ಭೂಮಿಯ ಒಳಗೆ ಶೇಖರಣೆ
ಆಗಿರ್ತದೆ. ಇದೇನು ಕಲ್ಲಿದ್ದಿನ ಒಂದು ಮಹತ್ವಾದ ಒಂದು ಕಾರ್ಯ ಅಂತ ಹೇಳ್ಬೋದು. ಯಾವ ರೀತಿ ಇರ್ತದೆ, ಇದು ಕಪ್ಪು ಬಣ್ಣದಿಂದ ಕೂಡಿರ್ತದೆ. ನೀವು ನೋಡಿರ್ಬೋದು, ನೋಡಿದ್ರು ಒಂದ್ಸಲ ನೋಡಿ, ಅದು ಇದ್ದಿಲ್ಲ ಟೈಪ್ ಇರ್ತದೆ. ಅದು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಕಲ್ಲಿನ ಒಂದು ಗಾತ್ರವನ್ನು ಹೊಂದಿರೋದ್ರಿಂದ ನಾವು ಕಲ್ಲಿದ್ದಲು ಅಂತ ಕರಿತೀವಿ. ಇದು ಕಲ್ಲಿನಂತೆ ತುಂಬಾ ಗಟ್ಟಿ, ಗಣಿಗಾರಿಕೆ ಮೂಲಕ ನಾವು ಅಗೆದಾಗ ನಮಗೆ ಸಿಗುವಂತಹ ಒಂದು ವಸ್ತುವಾಗಿದೆ. ಇದು ಭೂಮಿಯ ಅತಿ ಒಳಗೆ ಇರುವಂತಹ ಒಂದು ವಸ್ತು ಅಂತ ಹೇಳ್ಬೋದು. ಹಾಗಾದ್ರೆ ಇದರ ಒಂದು ಕಥೆ ಇದೆ ಅಂದ್ರೆ, ಯಾವ ಒಂದು ಹಿಂದಿನ ಸಮಯದಲ್ಲಿ ಇದು ದೊರೆಯುತ್ತಿತ್ತು ಅಂದ್ರೆ ಯಾವ ಒಂದು ವರ್ಷದಲ್ಲಿ ಇರ್ತಿತ್ತು ಅಂದ್ರೆ 300 ಬಿಲಿಯನ್ ವರ್ಷಗಳ ಹಿಂದೆ ಏನಾಯ್ತು, ಒಂದು ಕಾಡಿತ್ತು. ಇನ್ನು 300 ಬಿಲಿಯನ್ ವರ್ಷ, 300 ಬಿಲಿಯನ್ ವರ್ಷದಿಂದ ಒಂದು ದಟ್ಟವಾದ ಕಾಡಿತ್ತು. ಇನ್ನು ದಟ್ಟವಾದ ಕಾಡಿತ್ತು. ಆ ಕಾಡಿನ ಏನಂತಂದ್ರೆ ಜರಿ ಸಸ್ಯದಿಂದ ಕೂಡಿರುವಂತ ಕಾಡು. ಜರಿ ಸಸ್ಯ ಅಂದ್ರೆ ನಾವು ಎಲ್ಲೇ ನೋಡಿದರೂ ಒಂದು ದೀಪು ಸ್ವಲ್ಪ ಏನು ಗ್ಯಾಪ್ ಕಾಣಿಸ್ತಿರಲಿಲ್ಲ, ಅಂದ್ರೆ ಸ್ವಲ್ಪ ಸಡಿಲಿಕ್ಕೆ ಕಾಣಿಸ್ತದೆ ಅಂತ ಒಂದು ದಟ್ಟ ಕಾಡಿನಿಂದ ಕೂಡಿತು. ಮತ್ತು ಇಲ್ಲಿ ಗ್ಯಾಪ್ ಇದೆ ಅಂತ ಅಂದ್ಬಿಡಿ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಸಸ್ಯವಿರುವಂತ ಒಂದು ದಟ್ಟವಾದ ಕಾಡು. ಆ ದಟ್ಟವಾದ ಕಾಡಿನಲ್ಲಿ ಏನಾಗ್ತದೆ ಅಂದ್ರೆ ಈ 300 ವರ್ಷಗಳ ಹಿಂದೆ ಇರುವಂತ ಇಲ್ಲಿ ನಡೆದಿತ್ತು. ಈ ಒಂದು ದಟ್ಟವಾದ ಕಾಡುಗಳಲ್ಲಿ ಈ ತಳಭಾಗದಲ್ಲಿ ಇತ್ತು ಈ ಕಲ್ಲಿದ್ದಲು ನಮಗೆ ದೊರೆತಾ ಇತ್ತು. ಇಲ್ಲೇನು ಒಳಭಾಗದಲ್ಲಿ ಕಲ್ಲಿದ್ದಲು ದೊರೆಯುತ್ತಿತ್ತು. ಭಾಗದಲ್ಲಿ ಹಾಗಾದ್ರೆ ಮುಂದೆ ನಾವು ಯಾವ ರೀತಿ ದೊರೆಯುತ್ತದೆ ಅಂದ್ರೆ, ಒಂದು ಇದು ಕಲ್ಲಿದ್ದಲು ಯಾವ ರೀತಿ ದೊರೆಯುತ್ತದೆ ಅಂದ್ರೆ, ಇದೊಂದು ದಟ್ಟ ಕಾಡು ಒಂದು ಭೂಕಂಪದಿಂದ, ಒಂದು ಪರಿಸರ ವಾತಾವರಣದಿಂದ ಅಥವಾ ಕಾಡ್ಗಿಚ್ಚು ಅಂತಿಲ್ಲ, ಆ ರೀತಿ ಘರ್ಷಣೆ, ಭೂಕಂಪ ಇವೇನೋ ಒಂದು ಸುನಾಮಿಯ ಮೂಲಕ ಈ ಕಾಡು ನಾಶವಾಗುತ್ತದೆ. ಈ ಕಾಡು ನಾಶವಾದಾಗ ಏನಾಗ್ತದೆ ಅಂದ್ರೆ, ಈ ಗಿಡಗಳೆಲ್ಲ ಹೀಗೆ ಕೂಡಿ ಒಂದು ಭೂಮಿಯ ಆಳಕ್ಕೆ ಹೋಗ್ತವೆ. ಭೂಮಿಯ ಆಳಕ್ಕೆ ಹೋಗಿ ಎಲ್ಲ ಏನಂತಂದ್ರೆ ಶೇಖರಣೆ ಆಗ್ತಾ ಹೋಗ್ತದೆ. ಈ ಶೇಖರಣೆ ಆಗಂತ ಹೋದ ಏನಂತಂದ್ರೆ ಭೂಮಿಯ ತಳಭಾಗದಲ್ಲಿ ಕಲ್ಲಿದ್ದಲು ತಯಾರಾಗಕ್ಕೆ ಹೋಗ್ತವೆ. ಅದೇ ಏನಿದೆ ಇದರಲ್ಲಿರುವಂತಹ ತಿರುಗಾಡುವಂಥ ಚಲಿಸುವಂಥ ಜೀವಿಗಳು ಕೂಡ ಏನಿದೆ, ಒಂದು ಸಪ್ತ ಜೀವಿಗಳು ಅಂತ ನಾವು ಹೇಳ್ತೇವೆ. ಇಲ್ಲಿ ಕೂಡ ಜೀವಿಗಳು ಸತ್ತಿರ್ತವೆ. ಆ ಜೀವಿಗಳಿಗೆ ಏನಂದ್ರೆ ಸಪ್ತ ದೇಹದ ಸಸ್ಯಗಳು ಅಂತ ಹೇಳ್ತೀವಿ. ಏನು ಸಪ್ತ ದೇಹದ ಸಸ್ಯಗಳು, ಸಪ್ತ ದೇಹದ ಸಸ್ಯಗಳು ಅಂತ ಕರಿತೀವಿ. ಇವುಗಳು ಕಾರ್ಬನ್ ಅಂಶದಿಂದ ಹೊಂದಿರ್ತವೆ. ಯಾಕೆಂದ್ರೆ ಕಾರ್ಬನ್ ಅಂಶದಿಂದ ಕೂಡಿರ್ತವೆ. ಕಾರ್ಬನ್ ಅಂಶದಿಂದ ಕೂಡಿರ್ತವೆ. ಮೊದಲು ನಾವು ಈ ಭೂಮಿಯನ್ನು ಅಳೆದಾಗ ಅಥವಾ ಅಗಿದಾಗ ನಮಗೆ ಸಿಗುವಂತ ಒಂದು ಕಲ್ಲಿದ್ದಲಿನ ಹೆಸರು ಏನಪ್ಪಾ ಅಂದ್ರೆ, ಮೊದಲು ಪೀಟರ್ ಎಂಬ ಕಲ್ಲಿದ್ದಲು ಇರುತ್ತದೆ. ನಂತರ ಮುಂದೆ ಹೋದಂತೆ ನಮಗೆ ಸಿಗುವಂತಹ ಒಂದು ಕಲ್ಲಿದ್ದಲು ಹೆಸರು ಲಿಗ್ನೈಟ್ ಎಂಬ ಕಲ್ಲಿದ್ದಲು. ಲಿಗ್ನೈಟ್ ಎಂಬ ಕಲ್ಲಿದ್ದಲು. ನಂತರ ಅದೇ ರೀತಿ ನಾವು ಮುಂದೆ ಹೋದಂತೆ ನಮಗೆ ದೊರೆಯುವಂತಹ ಕಲ್ಲಿದ್ದಲು ಹೆಸರು ಬಿಟುಮಿನಸ್. ಯಾವುದು? ಬಿಟುಮಿನಸ್ ಇರ್ತದೆ. ಮತ್ತು ಮತ್ತೆ ನಾವು ನೆಕ್ಸ್ಟ್ ಮುಂದೆ ಪ್ರಯತ್ನ ಪಟ್ಟರೆ ಸಿಗುವ ಹೆಸರು ಅಂಥ್ರಾಸೈಟ್. ಅದು ಅಂಥ್ರಾಸೈಟ್ ಎಂಬ ಕಲ್ಲಿದ್ದಲು ಹೆಸರು. ಅಂಥ್ರಾಸೈಟ್. ಈ ರೀತಿ ನಾವು ಭೂಮಿಯ ಒಂದು ಅಗೆದು ಗಣಿಗಾರಿಕೆ ಮೂಲಕ ಹೋದಾಗ ಮೊದಲು ನಮಗೆ ಪೀಟ ಎಂಬ ಕಲ್ಲಿದ್ದಲು ಮೂಲಕ ದೊರೆಯುತ್ತದೆ. ಅದರ ನೆಕ್ಸ್ಟ್ ಲಿಗ್ನೈಟ್ ಮತ್ತು ಬಿಟುಮಿನಸ್ ಮತ್ತು ಅಂಥ್ರಾಸೈಟ್ ಎಂಬ ಕಲ್ಲಿದ್ದಲು ದೊರೆಯುತ್ತವೆ. ಈ ರೀತಿ ನಾವು ಭೂಮಿಯನ್ನು ಅಳೆದಾಗ. ಆದರೆ ಇನ್ನೊಂದು ನಮಗೆ ಏನು ಹೇಳಬೇಕಂದ್ರೆ, ಇಲ್ಲಿ ಭೂಮಿಯ ಮೇಲೂ ಒತ್ತಡ ಇರ್ತದೆ, ಭೂಮಿಯ ಒಳಗೂ ಒತ್ತಡ ಇರ್ತದೆ. ಯಾವ ರೀತಿ ಒತ್ತಡ ಇರ್ತದೆ? ಭೂಮಿಯ ಮೇಲ್ಪದರದ ಮೇಲೆ ಯಾವ ರೀತಿ ಒತ್ತಡ ಇರ್ತದೆ? ನಮ್ಮ ಪ್ರಾಣಿಗಳಾಗಿರ್ಬೋದು, ಜನರ ಸಹ ಈ ರೀತಿಯಿಂದ ಭೂಮಿಯ ಮೇಲೆ ಒತ್ತಡ ಇರ್ತದೆ. ಭೂಮಿಯ ಒಳಗಡೆ ಈಗಾಗಲೇ ಗೊತ್ತಿರುವಂಥ ವಿಷಯ, ಗುರುತ್ವಾಕರ್ಷಣದ ಬಲ ಏನಾಗ್ತದೆ? ಸೆಳಿತಾ ಇರ್ತದೆ. ಭೂಮಿಯ ಮೇಲೆ, ಭೂಮಿಯ ಪದರದ ಮೇಲೆ ಏನಿರ್ತದೆ? ಒತ್ತಡ ಇರ್ತದೆ. ಆ ಒತ್ತಡಕ್ಕೆ ಏನಂತ ನಾವು ಇಲ್ಲಿ ಜನಗಳ ಒತ್ತಡ ಅಂದರೆ ಭೂಮಿಯ ಪದರದ ಒತ್ತಡ.
ಇಲ್ಲಿ ಎರಡನೇದು ಗುರುತ್ವಾಕರ್ಷಣದ ಒತ್ತಡ. ಗುರುತ್ವಾಕರ್ಷಣ ಒತ್ತಡ ಅಂದರೆ ಇದು ಭೂಮಿಗೆ ಎರಡು ರೀತಿಯ ಒತ್ತಡ ಇರ್ತದೆ. ಮೊದಲನೇದು ಭೂಮಿಯ ಪದರದ ಮೇಲೆ ಇರುವಂತಹ ಒತ್ತಡ. ಯಾಕಂದ್ರೆ ನಾವೆಲ್ಲ ಇರುವಂತಹ ಒಂದು ಪದರ ಅಂದರೆ ಭೂಮಿ ಮೇಲೆ ಇರುವಂತಹ ಒಂದು ಒತ್ತಡ. ಅಂದರೆ ನಾವೆಲ್ಲ ಭೂಮಿಗೆ ಒತ್ತಡದ ಇದ್ದಂಗೆ. ಎಷ್ಟೋ ಸಾರಿ ನಾವು ಭೂಮಿ ಹೇಳೋದಿಲ್ಲ, ನಮ್ಮ ಮೇಲೆ ಏನಾದರೂ ಒಂದು ವಸ್ತು ಯಾರಾದ್ರೂ ಕೊಟ್ಟು ನಾವು ವಜ್ಜೆ ಅಂದರೆ ಜಾಸ್ತಿ ಭಾರ ಇದೆಯಾ ಸರಿ ಅಂತ. ಆದರೆ ಭೂಮಿ ತಾಯಿ ಆ ರೀತಿ ಹೇಳೋದಿಲ್ಲ, ಅದೇನೋ ಸಹಿಸ್ಕೊಂಡು ಹೋಗ್ತಾನೆ ಇರ್ತದೆ. ಯಾಕಂದರೆ ಅದು ನಮ್ಮನ್ನು ಸಾಕಿ ಸರಿದಂತ ಭೂಮಿ ತಾಯಿಗೆ ನಾವು ಆ ರೀತಿ ಹೇಳೋಕ್ಕೆ ಸಾಧ್ಯ. ಯಾಕಂದರೆ ನಿಸರ್ಗವಾಗುವಂಥ ವಸ್ತು. ಅದಕ್ಕೆ ನಾವು ಭೂಮಿಯ ಪದರದ ಒಂದು ಒತ್ತಡ, ಇದು ಮೊದಲನೇ ಒತ್ತಡ. ಇನ್ನು ಎರಡನೇದು ಭೂಮಿಯ ಆಳದಲ್ಲಿ ಗುರುತ್ವಾಕರ್ಷಣ ಬಲ ಇರುವುದರಿಂದ ಮೇಲೆ ಯಾವುದೇ ಒಂದು ಒತ್ತಡ ಪ್ರೆಷರ್ ಇದ್ದರೆ ಅದು ಕೂಡ ಸೆಳಿತಾ ಇರ್ತದೆ. ಇದು ಗುರುತ್ವಾಕರ್ಷಣದ ಅಂದರೆ ಎರಡು ರೀತಿಯ ಒತ್ತಡಗಳು ಇರುತ್ತವೆ. ಎರಡು ರೀತಿಯ ಒತ್ತಡ. ಹಾಗಾದರೆ ಇದೆಲ್ಲ ನಾವು ಮೊದಲಿಗೆ ಐತಾ ಹೋದಾಗ ಅಂದರೆ ಏನು ಸಿಕ್ಕಂಗೆ ಪೀಠ ಎಂಬ ಕಲ್ಲಿದ್ದಲು ದೊರೆಯುತ್ತದೆ. ಅದೇ ರೀತಿ ಹೋದಾಗ ನೆಕ್ಸ್ಟ್ ಇದು ಲಿಗ್ನೈಟ್ ಎಂಬ ಎರಡನೇ ಕಲ್ಲಿದ್ದಲು, ಮೂರನೇದು ವಿಟಮಿನಸ್ ಮತ್ತು ನಾಲ್ಕನೇದು ಅಂಥ್ರಾಸೈಟ್ ಎಂಬ ಕಲ್ಲಿದ್ದಲು ದೊರೆಯುತ್ತವೆ. ಇಲ್ಲಿ ನಾಲ್ಕು ರೀತಿಯ ಕಲ್ಲಿದ್ದಲು ನಮಗೆ ಗುರುತಿಸಬಹುದು ಅಥವಾ ನಾವು ಹೇಳಬಹುದು ಅಂತ ನಾವು ಹೇಳ್ತೀವಿ. ಈ ರೀತಿಯಾಗಿ ನಮಗೆ ಕಲ್ಲಿದ್ದಲು ಭೂಮಿಯ ಆಳದಲ್ಲಿ ದೊರೆಯುತ್ತವೆ. ಎಷ್ಟೊಂದು ವಿಷಯ ಸಂತೋಷ ವಿಷಯ ಅಲ್ಲ. ಯಾಕೆಂದರೆ ಭೂಮಿಯನ್ನು ಅಗಿದಾಗ ಈ ರೀತಿಯಾದ ವಿಧವಾದ ಕಲ್ಲಿದ್ದಲು ದೊರೆಯುತ್ತವೆ ಅಂದರೆ ಎಷ್ಟೊಂದು ವಿಸ್ಮಯ ಸಂಗತಿ ಅಲ್ಲ. ಮೊದಲಿಗೆ ನಾವು ಪೀಠ, ಲಿಗ್ನೈಟ್, ವಿಟಮಿನಸ್ ಮತ್ತು ಅಂಥ್ರಾಸೈಟ್ ಎಂಬ ನಾಲ್ಕು ರೀತಿಯ ಕಲ್ಲಿದ್ದಲು ನಾವು ಗುರುತಿಸಬಹುದು. ಆದರೆ ಇಲ್ಲಿ ಈ ಲಿಗ್ನೈಟ್ ಎಂಬ ಒಂದು ಕಲ್ಲಿದ್ದಲು ಇರಲಿಲ್ಲ, ಅದರಲ್ಲಿ ಕಾರ್ಬನ್ ಅಂಶ ತುಂಬ ಕಡಿಮೆ ಇರುತ್ತದೆ. ಯಾವುದರಲ್ಲಿ? ಲಿಗ್ನೈಟ್ನಲ್ಲಿ ಕಾರ್ಬನ್ ಅಂಶ ತುಂಬ ಕಡಿಮೆ. ಯಾಕಪ್ಪ ಅಂದ್ರೆ ಅದು ಸ್ವಲ್ಪ ಕಾರ್ಬನ್ ಅಂಶವನ್ನು ಕಡಿಮೆ ರೀತಿಯಲ್ಲಿ ಹೊಂದಿರುತ್ತದೆ. ಆದರೆ ವಿಟಮಿನಸ್ ಏನಿದೆಯಲ್ಲ ಅಡ್ಡಿಲ್ಲ, ಇದು ಕೂಡ ಏನು 35% ಏನು ಅಥವಾ 65% ಏನು ಹೊಂದಿರುತ್ತದೆ. ಯಾವುದು? ವಿಟಮಿನಸ್. ಇದು ಕಾರ್ಬನ್ ಅಂಶ 60 ಇಂದ 65 ಇಷ್ಟೇನು ಹೊಂದಿರುವಂಥ ಒಂದು ಕಾರ್ಬನ್ ಅಂಶ ಇರುತ್ತದೆ. ಇದು ಇದಕ್ಕಿಂತ ಅಡ್ಡಿಲ್ಲ. ಆದರೆ ಇದರಲ್ಲಿ ಉತ್ತಮ ಯಾವ ಕಲ್ಲಿದ್ದಲು ಅಂದರೆ ಅಂಥ್ರಾಸೈಟ್. ಯಾವುದು? ಅಂಥ್ರಾಸೈಟ್. ಇದು 90% ಕಾರ್ಬನ್ ಅಂಶ ಹೊಂದಿರುತ್ತದೆ. ಅದಕ್ಕೆ ಈ ಕಲ್ಲಿದ್ದಲು ಜಾಸ್ತಿ ಬಳಸ್ತಾರೆ. ಯಾವುದು? ಅಂಥ್ರಾಸೈಟ್ ಅಂತ ಹೇಳ್ಬೋದು. ಇದೇನು ನಿಮ್ಮ ಕಲ್ಲಿದ್ದಲಿನ ಒಂದು ನಾವು ಈ ರೀತಿ ಗುರುತಿಸ್ತೀವಿ. ಮೊದಲು ಪೀಟ್, ಲಿಗ್ನೈಟ್, ವಿಟಮಿನಸ್ ಮತ್ತು ಅಂಥ್ರಾಸೈಟ್ ಎಂಬ ನಾಲ್ಕು ವಿಧವಾದ ಕಲ್ಲಿದ್ದಲನ್ನು ನಾವು ಗುರುತಿಸ್ತೀವಿ. ಇಲ್ಲಿ ಕಾರ್ಬನ್ ಪ್ರಮಾಣ ಎಷ್ಟು ಹೆಚ್ಚು ಇರುತ್ತದೆ ಅಷ್ಟು ಅದರಿಂದ ಉಷ್ಣತೆ ಕೂಡ ಹೆಚ್ಚು ಇರುತ್ತದೆ. ಹಾಗಾದರೆ ಯಾವುದಕ್ಕೆ ಹೆಚ್ಚು ಉಷ್ಣತೆ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಈ ಅಂಥ್ರಾಸೈಟ್ಗೆ ತುಂಬ ಕಾರ್ಬನ್ ಅಂಶ ಹೆಚ್ಚಾಗಿದೆ. ಯಾಕೆಂದರೆ ಎಷ್ಟು ಕಾರ್ಬನ್ ಅಂಶ ಹೆಚ್ಚಾಗಿದೆ ಅಷ್ಟು ಉಷ್ಣತೆ ಹೆಚ್ಚಾಗಿರುತ್ತದೆ. ಏನು? ಉಷ್ಣತೆ ಹೆಚ್ಚಾಗಿರುವುದರಿಂದ ನಾವು ಅದನ್ನು ಚಾಯ್ಸ್ ಮಾಡಬೇಕು. ಆದರೆ ಇಲ್ಲಿ ಎಂತಹ ಒಂದು ಸನ್ನಿವೇಶದ ಭೂಮಿಯ ಮೇಲಿರುವ ಸಸ್ಯಗಳು ಕಾರ್ಬನಿಕ್ ಒಂದು ಕ್ರಿಯೆ ಮೂಲ ಅಂದರೆ ಕಲ್ಲಿದ್ದಲು ಕೂಡ ಇದನ್ನು ಪಳೆಯುವಿಕೆ ಅಂತ ಕರೀತೀವಿ. ಯಾಕೆಂದರೆ ಇಷ್ಟೊಂದು ಒಂದು ಕಲ್ಲಿದ್ದಲು ಹೊಂದಿರುವ ಒಂದು ಕಾರ್ಬನಿಕ್ ಯುಗದಲ್ಲಿ ನಾವು ಹೇಳಬೇಕು ಪಳೆಯುವಿಕೆಗಳು ಅಂತ ಕರೀಬಹುದು. ಸಾಧ್ಯ ಆಗಿದೆ. ಯಾಕೆಂದರೆ ಈ ರೀತಿಯಾದ ಭೂಮಿಯ ಒಂದು ಆಳದಲ್ಲಿ ನಾವು ಈ ರೀತಿ ಪೀಠ, ಲಿಗ್ನೈಟ್, ವಿಟಮಿನಸ್ ಮತ್ತು ಅಂಥ್ರಾಸೈಟ್ ಕಲ್ಲಿದ್ದಲು ನಮಗೆ ದೊರೆತರೆ ಅದನ್ನು ನಾವೇನಂತೀವಿ? ಕಾರ್ಬನಿಕ ಒಂದು ಕ್ರಿಯೆ ಮೂಲಕ ಕಲ್ಲಿದ್ದಲು ದೊರೆತರೆ ಅದಕ್ಕೆ ನಾವೇನಂತೀವಿ? ಪಳೆಯುವಿಕೆಗಳು ಅಂತ ಕರೆಯುತ್ತೇವೆ. ಹಾಗಾದರೆ ಈ ಕಲ್ಲಿದ್ದಲು ಗಣಿಗಾರಿಕೆ ಮೂಲಕ ಹೋದಾಗ ನಮಗೆ ಯಾವ ರೀತಿ ದೊರೆಯುತ್ತದೆ? ಕೇವಲ ಗಣಿಗಾರಿಕೆ ಮೂಲಕ ಹೋದಾಗ ನಮಗೆ ಸಿಗುತ್ತಿಲ್ಲ. ಅದು ತುಂಬ ಆಳವಾಗಿ ನಾವು ಹೋಗಬೇಕು. ಎಷ್ಟು ಆಳವಾಗಿ ಹೋಗಿಲ್ಲ ಅಷ್ಟೊಂದು ಆಳವಾಗಿ ಈ ವಿಧವಾದ ಕಲ್ಲಿದ್ದಲು ನಮಗೆ ದೊರೆಯುತ್ತವೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಮತ್ತೆ 3 ರೀತಿಯಾದ ಉತ್ಪನ್ನಗಳು ದೊರೆಯುತ್ತವೆ ಈ ಗಣಿಗಾರಿಕೆಯಲ್ಲಿ ಹೊರತೆಗೆದಾಗ. ಒಂದು ಕೋಕ್ ಆಗಿರ್ಬೋದು, ಕಲ್ಲಿದ್ದಲು ಡಾಂಬರ್ ಆಗಿರ್ಬೋದು ಮತ್ತು ಕಲ್ಲಿದ್ದಲು ಅನಿಲ. ನಾವೇನು ಈ ಕೋಕು, ಡಾಂಬರ್ ಮತ್ತು ಅನಿಲಗಳು ಬಳಸೋದಲ್ಲ, ನಿಮ್ಗೆ ಕಡೆ ಗೊತ್ತೇ ಇರ್ಬೋದು. ಈ ಡಾಂಬರ್ ಅಂದರೆ ನಾವು ರೋಡ್ ಮೇಲೆ ಜಾಸ್ತಿ ಡಾಂಬರ್ ರೋಡ್ ಅಂತಲ್ಲ, ಅದಕ್ಕೂ ಸಹಿತ ಕಲ್ಲಿದ್ದಲಿನ ಉಪಯೋಗವಿದೆ. ಆ ಒಂದು ಕಲ್ಲಿದ್ದಲಿನ ಶಕ್ತಿ ಏನು ಒಂದು ರೋಡಿನ ವ್ಯವಸ್ಥೆಗೆ ಸುಂದರವಾಗಿ ಕಾಣುವ ಹಾಗೆ ನಾವು ಎಷ್ಟು ಸಲ
ಹಾದು ವಾಹನದ ಚಲಿಸಲು ಅದೇನು ಗಟ್ಟಿಯಾಗಿ ಕುಳಿತುಕೊಂಡ ಒಂದು ಅಂಶ ಅಂತ ಹೇಳ್ಬೋದು. ಈಗ ಅನಿಲ ಅಂದಾಗ ಇದೇನು 1810ರಲ್ಲಿ ಮೊದಲಿಗೆ ಲಂಡನ್ನಲ್ಲಿ ಸುಮಾರು ನ್ಯೂಯಾರ್ಕ್ನಲ್ಲಿ ಬೀದಿ ದೀಪಗಳಲ್ಲಿ ಬೆಳೆಸಿದರು. ಇನ್ನು ಮೊಟ್ಟ ಮೊದಲಿಗೆ 1810ರಲ್ಲಿ ಲಂಡನ್ನಲ್ಲಿ ಬೀದಿ ದೀಪಗಳಾಗಿ ಬೆಳೆಸಿದರು. ಯಾವ ಒಂದು ಅನಿಲದಿಂದ? ಕಾರ್ಬನ್ ಅನಿಲದಿಂದ ಅಂತ ನಾವು ಹೇಳ್ಬೋದು. ಈ ಕಾರ್ಬನ್ ಅನಿಲಕ್ಕೆ ಕಾರಣವಾಗಿರುವುದೇ ಈ ಕಲ್ಲಿದ್ದಲು. ಯಾಕಂದ್ರೆ ಇಲ್ಲಿ ಮತ್ತೆ 3 ರೀತಿಯಾದ ಉತ್ಪನ್ನಗಳು, ಒಂದು ಡಾಂಬರ್ ಮತ್ತು ಅನಿಲ. ಈ ಒಂದು ಅನಿಲ ಲಂಡನ್ನಲ್ಲಿ 1810ರಲ್ಲಿ ಬೀದಿ ದೀಪಗಳಾಗಿ ಈ ಅನಿಲವನ್ನು ಬಳಸಿದರು. ಯಾಕೆ ಬಳಸಿದ್ರೆ ಈ ಕಲ್ಲಿದ್ದಲಿನ ಅನಿಲದಿಂದ ಲಂಡನ್ನಲ್ಲಿ ಬೀದಿ ದೀಪಗಳಾಗಿ ಉಪಯೋಗ ಮಾಡಿದರು. ಇದು ಎಷ್ಟು ಒಂದು ಸಹಾಯಕವಾಗಿದೆ ಅಂದರೆ ಅವಾಗ ಅಂದರೆ 1810ರಲ್ಲಿ ಎಷ್ಟೋ ಸುಮಾರು 100 ವರ್ಷಗಳ ಹಿಂದೆ ಅಂತ ನಾವು ಹೇಳ್ಬೋದು. ಅಲ್ಲಿ 1810ರಲ್ಲಿ ಕಲ್ಲಿದ್ದಲಿನ ಬಳಕೆನೂ ಕೂಡ ಇತ್ತು. ಅಂದರೆ ಅಂಥ ಒಂದು ಸಮಯದಲ್ಲಿ ಗಣಿಗಾರಿಕೆಯನ್ನು ಮಾಡಿ 1810ರಲ್ಲಿ ಆ ಕಲ್ಲಿದ್ದಲನ್ನು ಬಳಸಿ ಒಂದು ಅನಿಲ ರೂಪದಲ್ಲಿರುವಂತಹ ಕಲ್ಲಿದ್ದಲನ್ನು ಬೀದಿ ದೀಪಗಳನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ಇದೇನು ಕಲ್ಲಿದ್ದಲು ಉಷ್ಣತೆ ಸಲುವಾಗಿ ಕೈಗಾರಿಕೆಗೆ ಸಹಾಯ ಆಗಿದೆ ಅಂತ ನಾವು ನೋಡಿದ್ವಿ. ಮತ್ತು ಅದು ರೈಲ್ವೆಗಳಿಗೆ ಕೂಡ ಮೊದಲ ಒಂದು ಹಂತದಲ್ಲಿ ಇತ್ತು ಮತ್ತು ಅದು ಬೀದಿ ದೀಪಗಳಿಗೆ ಕೂಡ ಸಹಾಯಕವಾಗಿದೆ ಅಂತ ನಾವು ಹೇಳ್ಬೋದು. ಇಷ್ಟೇ ಏನು ಕಲ್ಲಿದ್ದಲಿನ ಮಹತ್ವ. ಈ ಕಲ್ಲಿದ್ದಲಿನ ಮಹತ್ವ ಎಷ್ಟು ನಾವು ಓದಿದರೂ ಕಡಿಮೆ. ಏಕೆಂದರೆ ಅಷ್ಟೊಂದು ಈಗಿನ ಒಂದು ಯುಗದಲ್ಲಿ ಕೂಡ ಏನು ಅದರ ಒಂದು ಜಾಸ್ತಿನೇ ವ್ಯಾಪಾರ ಇದಕ್ಕೇನು ಕಡಿಮೆ ಅಂತೂ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿ ಅದೇ ಇದೆ. ಯಾಕಂದ್ರೆ ಅಷ್ಟೊಂದು ಆಳದಲ್ಲಿ ಯಾಕೆ ಹೋಗ್ತಾರೆ ಅಂದರೆ ಅಷ್ಟೊಂದು ಅದರ ಮಹತ್ವಪೂರ್ಣವಾದ ವಸ್ತು ಇದೆ ಎಂದು ಅಷ್ಟೊಂದು ಆಳವಾಗಿ ಅದನ್ನ ಹೋಗಿ ಹುಡುಕಿ ತಗೊಂಡು ಬರ್ತಾರೆ. ಯಾಕಂದ್ರೆ ಸುಮ್ಮನೆ ಯಾರು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಅದು ನಮಗೆ ಉಪಯೋಗಕಾರಿ ಇದೆ ಅಂತ ತಾನೇ ಅಷ್ಟೊಂದು ಆಳವಾಗಿ ಅದನ್ನ ಹೋಗಿ ಹುಡುಕಾಡಿ ತಗೊಂಡು ಬರ್ತಾರೆ. ಯಾಕಂದ್ರೆ ಕಲ್ಲಿದ್ದಲು ಅಷ್ಟೊಂದು ಮಹತ್ವಪೂರ್ಣವಾದ. ಮೊದಲು ರೈಲುಗಳಿಗೆ ಬಳಸ್ತಿದ್ರು, ನೋಡಿರ್ಬೋದು ಈ ರೀತಿ ಅವರು ಹೋಗ್ತಾ ಇರುವ ರೈಲುಗಳು, ಅದರಲ್ಲಿ ಈ ಕಲ್ಲಿದ್ದಲು ಎಸೆಯುತ್ತಿದ್ರು, ಅದು ಬೆಂಕಿ ಹತ್ತಿ ರೈಲು ಮುಂದೆ ಸಾಕ್ತಾ ಇತ್ತು. ಆದರೆ ಈಗೆಲ್ಲ ಮೆಟ್ರೋ ಆಗಿರ್ಬೋದು, ಯಾವುದೇ ಒಂದು ಹೊಸ ಹೊಸ ಟ್ರೈನ್ಗಳು ಬಂದಿವೆ, ಈಗ ಕಲ್ಲಿದ್ದಲು ಬಳಸೋದಿಲ್ಲ. ಸುಮ್ಮನೆ ಒಂದು ಬಟನ್ ಹೊಡೆದ್ರೆ ಸ್ಟಾರ್ಟ್ ಆಗಿ ಹೋಗ್ತಿದೆ, ಮತ್ತೆ ಬಟನ್ ಹೊಡೆದ್ರೆ ನಿಂತ್ಬಿಡ್ತದೆ. ಇಂಥ ಒಂದು ಯುಗದಲ್ಲಿ ಏನು ಬಂದಿದ್ದೀವಿ. ಅದೇ ರೀತಿಯಾಗಿ 300 ಮಿಲಿಯನ್ ವರ್ಷಗಳಿಂದ ನಾವು ಏನು ಮಾಡಿದ್ವಿ, ಒಂದು ದಟ್ಟವಾದ ಕಾಡಿನಲ್ಲಿ ಹೋದಾಗ ಈ ದಟ್ಟವಾದ ಕಾಡುಗಳಲ್ಲಿ ಒಂದು ಭೂಕಂಪ ಆಗಿರ್ಬೋದು, ಒಂದು ಸುನಾಮಿ ಆಗಿರ್ಬೋದು, ಯಾವುದೋ ಒಂದು ಘರ್ಷಣೆ ಇಲ್ಲ, ಆ ಕಾಡು ನಾಶವಾಗಿ ನಾಶದಿಂದ ಗಿಡಗಳೆಲ್ಲ ಒಂದು ನೆಲದಲ್ಲಿ ಹೋಗ್ತವೆ. ಆ ಒಂದು ಏನು ಸತ್ತ ಸಸ್ಯಗಳ ಮೂಲಕ ಒಂದು ರಸಾಯನ ಉತ್ಪನ್ನ ಆಗಿ ಕಲ್ಲಿದ್ದಲಿನ ಒಂದು ಭೂಮಿಯ ಪದರಲ್ಲಿ ಹರಡ್ಕೊಂಡ್ಬಿಡ್ತದೆ. ಅದೇ ರೀತಿಯಾಗಿ ನಮ್ಮ ಸತ್ತ ದೇಹದ ಸಸ್ಯ, ಯಾವುದೋ ಪ್ರಾಣಿ, ಇವುಗಳ ಕೂಡ ಏನೋ ಒಂದು ದೇಹದ ಏನಿರ್ತಲ್ಲ ರಸ ಅಂತ ನಾವೇನಂತೀವಲ್ಲ, ಅವುಗಳು ಭೂಮಿಯ ಒಂದು ಆಳಲ್ಲಿ ಹೋಗ್ತವೆ. ಹೋದ ನಂತರ ಏನಾಗ್ತದೆ ಅಂದರೆ ನಾವು ಗಣಿಗಾರಿಕೆ ಮೂಲಕ ಅಗೆದಾದ ಭೂಮಿಯನ್ನು ಮೊದಲು ಪೀಟ, ಲಿಗ್ನೈಟ್, ಬಿಟ್ಮನಸ್, ಅಂಥ್ರಸೈಟ್ ಎಂಬ 4 ರೀತಿಯ ಕಲ್ಲಿದ್ದಲನ್ನು ನಾವು ಗುರುತಿಸುತ್ತೇವೆ. ಆದರೆ ಲಿಗ್ನೈಟ್ ಕೂಡ ಏನು ತುಂಬ ಕಡಿಮೆ ಕಾರ್ಬನ್ ಅಂಶವನ್ನು ಹೊಂದಿರುತ್ತದೆ. ವಿಟಮಿನ್ಸ್ ಏನು 60.65% ಅಷ್ಟು ಕಾರ್ಬನ್ ಅಂಶ ಹೊಂದಿರುತ್ತದೆ. ಆದರೆ ಉತ್ತಮ ಕಾರ್ಬನ್ ಅಂಶ ಹೊಂದಿರುವುದು ಕಲ್ಲಿದ್ದಲು ಯಾಕಂದರೆ ಅಂಥ್ರಸೈಟ್ ಎಂಬ ಕಾರ್ಬನ್ ಹೊಂದಿರುವಂಥ ಅಂಶ ಆಗಿದೆ. ಈ ಕಲ್ಲಿದ್ದಲು ನಾವು 4 ರೀತಿಯಲ್ಲಿ ಗುರುತಿಸಬಹುದು. ಅದೇ ಕಲ್ಲಿದ್ದಲಿ ಮತ್ತೆ 3 ರೀತಿಯಾದ ಕೋಕ್ ಮತ್ತು ಡಾಂಬರ್ ಅನಿಲ ಈ ರೀತಿಯಾದ ಉತ್ಪನ್ನಗಳು ಇರುತ್ತವೆ. ಈ ಕೋಕ್ ಆಗಿರ್ಬೋದು, ಡಾಂಬರ್ ಆಗಿರ್ಬೋದು, ಅನಿಲಗಳ ಉತ್ಪನ್ನ ನಿಮಗೆ ಕಲಿ ಗೊತ್ತಿದೆ. ಯಾಕೆಂದರೆ ಈ ಕೋಕ್ ಯಾವ ಒಂದು ವಸ್ತುವಿನ ಮಾಡ್ತಾರೆ, ಉಕ್ಕಿನ ವಸ್ತುಗಳಲ್ಲಿ, ಲೋಹಗಳ ತಯಾರಿಕೆಯಲ್ಲಿ. ಯಾಕಂದರೆ ಇದೊಂದು ನಾವು ಈಗಾಗಲೇ ಲೋಹ ಮತ್ತು ಅಲೋಹದ ಪಾಠದಲ್ಲಿ ಕಲಿತಿದ್ದೀವಿ. ಲೋಹಗಳು ಮತ್ತು ಅಲೋಹಗಳಲ್ಲಿ ನಾವು ತಿಳ್ಕೊಂಡಂಥ ಅಂಶಗಳು ಅದರ ರಾಸಾಯನಿಕ ಮತ್ತು ಭೌತ ಗುಣವನ್ನು ನಾವು ತಿಳ್ಕೊಂಡಾಗ ನಮ್ಗೆ ಗೊತ್ತಾಗಿದೆ. ಇದು ಉಕ್ಕಿನ ಒಂದು ತಯಾರಿಸುವಂಥ ವಸ್ತು. ಒಂದೆರಡು ಕಾರ್ಬನ್ ಶುದ್ಧ ಲೋಹಗಳಿಂದ ತಯಾರಿಸುವಂಥ ವಸ್ತುಗಳಿವೆ. ಕೋಕ್ನಲ್ಲಿ ಅಂತ ಬರುವಂಥ ವಸ್ತುಗಳು ಶುದ್ಧ ಲೋಹಗಳಿಂದ ತಯಾರಾದ ವಸ್ತುಗಳು ಬರ್ತವೆ. ಇವು ನಾವು ಬಟ್ಟೆಗಳು ಕೀಟಗಳಿಂದ ಹಾಳಾಗಬಾರ್ದು ಅಂತ ನಾವು ಡಾಂಬರ್ ಗೋಳಿ ಅಂತೀವಲ್ಲ, ಅಂಥ ಒಂದು ಕಲ್ಲಿದ್ದಲಿನಿಂದ ತಯಾರು ಮಾಡ್ತೀವಿ. ಈ ಅನಿಲ ಏನಾಯಿತು, ಮೊಟ್ಟ ಮೊದಲೇ ಲಂಡನ್ನಲ್ಲಿ 1810ರಲ್ಲಿ ಬೀದಿ ದೀಪಗಳನ್ನಾಗಿ ಬಳಸಿದರು ಅಂತ ಹೇಳ್ಬೋದು. ಇಷ್ಟು ಏನು ಕಲ್ಲಿದ್ದಲಿನ ಒಂದು ಮಹತ್ವ ಕಾರ್ಯ ಅಂತ ಹೇಳ್ಬೋದು. ಮುಂದಿನದು ಪೆಟ್ರೋಲಿಯಂ. ಮುಂದಿನ ಒಂದು ಅವಧಿಯಲ್ಲಿ ಅದನ್ನು ನೋಡೋಣ. ಇಲ್ಲಿವರೆಗೆ ಬೀಳುವಂಥ ವಿಷಯದ ಬಗ್ಗೆ ನಿಮಗೇನಾದರೂ ತಿಳಿದಿಲ್ಲ ಅಂದರೆ ಸ್ವಲ್ಪ ನೋಡಿಕೊಳ್ಳಿ. ನಾವು ಮುಂದಿನ ಒಂದು ಅವಧಿಯಲ್ಲಿ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಚರ್ಚಿಸಿ ಮುಂದಿನ ಒಂದು ಅಂಶಕ್ಕೆ ಹೋಗೋಣ.
ಅಲ್ಲಿಯವರೆಗೂ ನಮಸ್ಕಾರ.